ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದನ್ನ ಸೆಂಟ್ ಪೌಲ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಶುಭ ಶುಕ್ರವಾರದ ನಿಮಿತ್ತವಾಗಿ ವಿಶೇಷ ಪ್ರಾರ್ಥನಾ ಕೂಟ ಹಮ್ಮಿಕೊಳ್ಳಲಾಯಿತು. ಏಸು ಕ್ರಿಸ್ತನು ಮಾನವನ ಕಲ್ಯಾಣಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ದಿನ ಇದಾಗಿದೆ. ಏಸು ಸ್ವಾಮಿಯವರು ಪರಲೋಕದಿಂದ ಭೂಲೋಕಕ್ಕೆ ಬಂದದ್ದು ಮಾನವ ಕುಲದ ಅಭಿವೃದ್ಧಿಗಾಗಿ ಬಂದವರಾಗಿದ್ದಾರೆ. ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ. ಮಾನವನನ್ನ ಪಾಪ ಕರ್ಮದಿಂದ ರಕ್ಷಿಸಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗ್ಲೆಂದೇ ಏಸು ಕ್ರಿಸ್ತನು ತನ್ನ ದೇವ ರೂಪವನ್ನು ತ್ಯಜಿಸಿ ಮಾನವ ರೂಪವನ್ನು ಧರಿಸಿ ಜನರ ಪರಿವರ್ತನೆ ಮಾಡೆಂದೇ ಬಂದವರು ಎನ್ನುವಂಥದ್ದನ್ನ ಈ ಒಂದು ಸಭೆಯಲ್ಲಿ ಇವತ್ತು ಸಾರಲಾಯಿತು. ಜೊತೆಗೆ ಇದೇ ವೇಳೆ ಒಂದು ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಒಂದು ಹೇಳಿರ್ತಕ್ಕಂಥ ಸಪ್ತ ವಾಕ್ಯಗಳನ್ನು ಎಲ್ಲ ಸಭಿಕರಲ್ಲಿ ಒಂದು ಸ್ಮರಣಾರ್ಥವಾಗಿ ಸ್ಮರಣೆ ಮಾಡಲಾಯಿತು, ಧ್ಯಾನ ಮಾಡಲಾಯಿತು. ಶುಭ ಶುಕ್ರವಾರದ ಆಚರಣೆ ಕುರಿತಾಗಿ ಜಿಲ್ಲಾ ಮೇಲ್ವಿಚಾರಕರಾದ ಘನ ನೆಲ್ಸನ್ ಸುಮಿತ್ರಾ ಅವರು ಮಾತನಾಡಿ, ಗುಡ್ ಫ್ರೈಡೆ ಅಂತ ಹೇಳುವಾಗ ತಂದೆಯಾದ ಏಸು ಕ್ರಿಸ್ತನು ಇವತ್ತಿನ ದಿವಸ ಲೋಕದಲ್ಲಿರುವ ನಮ್ಮೆಲ್ಲರ ಪಾಪಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತು ಶಿಲುಬೆಯ ಮೇಲೆ ನೋವನ್ನು ಅನುಭವಿಸಿ ಮರಣವನ್ನು ಹೊಂದಿದ್ರು. ಶಿಲುಬೆಯೇರುವಾಗ ನೋವು ಅನುಭವಿಸುತ್ತಿರುವಾಗ 7 ವಾಕ್ಯಗಳನ್ನು ಹೇಳ್ತಾರೆ. ಒಂದೊಂದು ನುಡಿಯು ಬಹಳ ಅರ್ಥಗರ್ಭಿತವಾಗಿ ಇರುತ್ತದೆ. ತಂದೆಯೇ ಇವರಿಗೆ ಕ್ಷಮಿಸಿ ಎಂದು ಅವರ ಹತ್ತಿರ ಬರುವವರಿಗೆ ರಕ್ಷಣೆ ಕೊಡು ಎಂಬುದಾಗಿ ಹೇಳ್ತಾರೆ. ತಾಯಿಯನ್ನು ನೋಡಿಕೊಳ್ಳುವುದಾಗಿ ತನ್ನ ಶಿಷ್ಯನಿಗೆ ಹೇಳ್ತಾರೆ. ಹೀಗೆ ಸಪ್ತ ವಾಕ್ಯಗಳನ್ನು ಹೇಳ್ತಾರೆ. ಕೊನೆಯದಾಗಿ 7ನೇ ವಾಕ್ಯ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಕೊಡುತ್ತೇನೆ ಎಂದು ಹೇಳಿ ತನ್ನ ಪ್ರಾಣ ತ್ಯಾಗ ಮಾಡಿದ್ದು ಇವತ್ತಿನ ದಿವಸ ಬಹಳ ವಿಶೇಷವಾದ ದಿನವಾಗಿದೆ. ಹಾಗಾಗಿ ಗುಡ್ ಫ್ರೈಡೆ ದಿವಸ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ ಸಪ್ತ ವಾಕ್ಯಗಳನ್ನು ಚರ್ಚ್ನಲ್ಲಿ ಒಂದೊಂದಾಗಿ ಸಾರಿ ಧ್ಯಾನ ಮಾಡುತ್ತಾ ಶುಭ ಶುಕ್ರವಾರದ ಮಹತ್ವ ಕುರಿತಾಗಿ ಎಲ್ರಿಗೂ ಸಾರುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಘನ ಬಿ ಧೂಳಪ್ಪ, ಘನ ಸೈಮನ್ ಮಾರ್ಕ್, ಘನ ಎಸ್.ಎಲ್ ಕಾರ್ಯದರ್ಶಿ ಬಿ.ಕೆ. ಸುಂದರರಾಜ್, ಆರ್. ವಿಜಯಕುಮಾರ್, ಮೈಕಲ್ ಜೋಸೆಫ್ ಅವರು ಸೇರಿದಂತೆ ಚರ್ಚ್ ಸಭಾಪಾಲಕರು, ಕ್ರೈಸ್ತ ಸಮುದಾಯದವರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಜೊತೆಗೆ ಚರ್ಚ್ನ ಒಂದು ಹೊರಾಂಗಣದಲ್ಲಿ ಎಲ್ಲರಿಗೂ ಕೂಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ನೆರಳಿಗಾಗಿ ಅತ್ಯಂತ ಕಿಡಿ ಬಿಸಿಲು ಇರುವ ಕಾರಣಕ್ಕಾಗಿ ಕೂಡಲಿಕ್ಕೆಂದು ಒಂದು ನೆರಳಿನ ವ್ಯವಸ್ಥೆಯನ್ನು ಟೆಂಟ್ ಮೂಲಕ ಎಲ್ರಿಗೂ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಜೊತೆಗೆ ಕೊನೆಯಲ್ಲಿ ಒಂದು ಪ್ರಾರ್ಥನೆ ಮುಗಿದ ಬಳಿಕ ಉಪವಾಸ ಇದ್ದ ಒಂದು ಸಭಿಕರಿಗೆ ಎಲ್ರಿಗೂ ಒಂದು ತಂಪು ಪಾನೀಯ ವ್ಯವಸ್ಥೆಯನ್ನು ಹಾಗೂ ಹಣ್ಣು ಹಂಪಲು ವಿತರಣೆ ವ್ಯವಸ್ಥೆಯನ್ನು ಮಾಡಲಾಯಿತು. 6 ಮಾತುಗಳನ್ನು ಕೇಳಿದ್ದೀರಿ, ಎಲ್ಲವೂ ಅದ್ಭುತವಾಗಿರುವಂತಹ ಮಾತುಗಳು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂತಹ ಮುಖ್ಯ ಉದ್ದೇಶ ಅದು ಬಹಳ ಸಿಂಪಲ್ ಆಗಿದೆ. ಇಷ್ಟೆಲ್ಲ ನಾವು ಆರಾಧನೆ ಮಾಡುವಂಥದ್ದು, ಭೂಲೋಕದಲ್ಲಿ ಸಭೆಗಳನ್ನ ನಿರ್ಮಾಣ ಮಾಡುವಂಥದ್ದು, ಅನೇಕ ದೈವ ಭಕ್ತರು ಹುಟ್ಟಿಕೊಳ್ಳುವಂಥದ್ದು, ಸುವಾರ್ತೆಗೋಸ್ಕರ ಅನೇಕ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡುವಂಥದ್ದು, ಈ ಎಲ್ಲಾ ಪ್ರಕ್ರಿಯೆಗಳನ್ನು ನೋಡುವಾಗ ಸಿಂಪಲ್ ರೀಸನ್ ಏನಂದ್ರೆ ನೀನು ನಾನು ರಕ್ಷಣೆ ಹೊಂದಬೇಕು. ಅದೊಂದೇ ಕಾರಣ. ಅದೊಂದು ಬಿಟ್ರೆ ಮತ್ತೆ ಯಾವ ಬಿಸ್ನೆಸ್ ಭೂಲೋಕದಲ್ಲಿ ಇಲ್ಲ. ನಾನು ನೀನು ರಕ್ಷಣೆಗೆ ಪಾತ್ರನಾಗಬೇಕು. ಯೇಸು ಸ್ವಾಮಿಯ ಶಿಲುಬೆ ಮೇಲೆ ನೊಂದುಕೊಂಡಿರುವಂತಹ ಈ ಸಮಯ, ಆದ್ರೂ ಭೂಲೋಕದಲ್ಲಿ ಪಟ್ಟಿರುವಂತಹ ಶ್ರಮೆ ಎಲ್ಲ ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಒಂದು ವೇಳೆ ನಾವು ಈ ಹೊತ್ತಿನ ದಿವಸದಲ್ಲಿ ವಾಡಿಕೆಯ ಪ್ರಕಾರ ಒಂದು ವೇಳೆ ಬಂದು ಕೂತ್ಕೊಂಡು ಯಾರು ಹೇಗೆ ಮಾತಾಡ್ತಾರೆ, ಎಷ್ಟೊತ್ತಿಗೆ ಆರಾಧನೆ ಮುಗಿತದೆ, ಯಾವಾಗ ನಾವು ಮನೆಗೆ ಹೋಗ್ತೇವೆ ಅನ್ನುವಂತ ವಿಚಾರಗಳನ್ನು ಇಟ್ಟುಕೊಂಡು ಒಂದು ವೇಳೆ ನಾವು ಆರಾಧನೆಯಲ್ಲಿ ಕೂತ್ರೆ ನಮಗೆ ಯಾವ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಆರಾಧನೆಯಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ನಮಗೆ ನಾವು ತೊಡಗಿಸಿಕೊಳ್ಳಬೇಕು. We need to involve ourselves in the worship. ನಮಗೆ ನಾವು ಸಂಪೂರ್ಣವಾದ ರೀತಿಯಲ್ಲಿ ಈ ಒಂದು ಆರಾಧನೆಯಲ್ಲಿ ನಾವು ಮರೆತು ಹೋಗ್ಬೇಕು. ನಾವೆಲ್ಲರೂ ಇವತ್ತಿನ ದಿವಸದಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೇವೆ. ನಾನು ಟೆಂಟ್ ಹೌಸ್ ಅವ್ರಿಗೆ ಹೇಳಿದೆ, ಬಹಳ ಬಿಸಿಲಿರ್ತದಪ್ಪ, ನಮ್ಮ ಜನರಿಗೆ ಸ್ವಲ್ಪ ಫ್ಯಾನ್ಗಳು ತಂದು ವ್ಯವಸ್ಥೆ ಮಾಡ್ಬೇಕಂತ. ಐ ಹೋಪ್ ಫ್ಯಾನ್ಗಳು ಹಾಕಿದ್ದಾರೆ ಅನಿಸ್ತದೆ, ಶಾಮಿಯಾನಗಳು ನಮಗೆ ಹಾಕಿಕೊಟ್ಟಿದ್ದಾರೆ. ಆದರೆ 2000 ವರ್ಷಗಳ ಹಿಂದೆ ನೀವು ಆ ಗೋಲ್ಗೊಥ ಗುಡ್ಡಕ್ಕೆ ನೀವು ಹೋಗಿ ನೋಡುವುದಾದ್ರೆ ಅಲ್ಲಿ ಈ ಸವಲತ್ತುಗಳಿರಲಿಲ್ಲ. ಅನೇಕ ಜನರಿದ್ರು, ಅನೇಕರು ಬಂದು ಅಲ್ಲಿ ನೋಡ್ತಾ ಇದ್ರು. ಯೇಸು ಸ್ವಾಮಿ ಏನಂತ ನೋಡೋಣ, ಕುತೂಹಲ, ರೋಮಾಂಚನಕಾರಿಯಾಗಿರುವಂತಹ ದೃಶ್ಯ. ಒಬ್ಬ ದರೋಡೆ ಕೋರನಿಗೆ ಶಿಲುಬೆಗೆ ಹಾಕುವಂತಹ ರೀತಿಯಲ್ಲಿ ಪಾಪವಿಲ್ಲದೆ ಇರುವಂತಹ ಯೇಸುವಿಗೆ ಶಿಲುಬೆಗೆ ಹಾಕಿದ್ದಾರೆ. ನೀವು ಏನವರ ಮೂಲಕ ನೀವು ವಾಕ್ಯ ಕೇಳಿದ್ದೀರಿ, ಪಾಪ ರಹಿತರಾಗಿರುವಂತಹ ದೇವರು ನಮಗೋಸ್ಕರ ಪಾಪಿಯ ಆದನು ಎಂಬುದಾಗಿ ಪರಲೋಕದ ಭಾಗ್ಯವನ್ನು ಬಿಟ್ಟು ಭೂಲೋಕಕ್ಕೆ ದಾಸನ ರೂಪವನ್ನು ತಾಳಿ ಆತನು ಬಂದಂತಹ ದೇವರು. ಆತನು ಇವತ್ತು ಆ ಕ್ರೂಜೆಯ ಮೇಲೆ ನಿನಗೋಸ್ಕರ ನನಗೋಸ್ಕರ ಆ ದುಷ್ಕರ್ಮಿಗಳ ಮಧ್ಯದಲ್ಲಿ ತೂಗು ಹಾಕಲ್ಪಟ್ಟಿದ್ದಾನೆ.
ಮೊದಲನೇ ಪ್ರಾರ್ಥನೆ, ಮೊದಲನೇ ವಾಕ್ಯ, ಕೊನೆ ವಾಕ್ಯ ಬಹಳ ಮುಖ್ಯವಾಗಿರುವಂಥದ್ದು. ಮೊದಲನೇ ವಾಕ್ಯದಲ್ಲಿ ಆತನು ಕ್ಷಮಾಪಣೆಯನ್ನು ಕೊಟ್ಟ. ಎರಡನೇ ವಾಕ್ಯದಲ್ಲಿ ಆತನು ಪ್ರಾಮಿಸ್ ಮಾಡಿದ, ಟುಡೇ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್, ಇವತ್ತೇ ನಿನಗೆ ರಕ್ಷಣೆ ಆತನು ಖಚಿತ ಮಾಡಿದ. ಮೂರನೇ ವಾಕ್ಯದಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ಹೇಳಿಕೊಟ್ಟ. ನಾಲ್ಕನೇ ವಾಕ್ಯದಲ್ಲಿ ಆತನು ಅಸಹಾಯಕನಾಗಿರುವಂತಹ ಸ್ಥಿತಿಯನ್ನು ತೋರಿಸಿಕೊಟ್ಟ. ಐದನೇ ವಾಕ್ಯದಲ್ಲಿ ನಾನು ದೇವಕುಮಾರನಾಗಿರುವಾಗಲೂ ನನಗೆ ನೀರಡಿಕೆ ಆಗ್ತದೆ, ನಾನು ಮಾಂಸಧಾರಿಯಾಗಿದ್ದೇನೆ, ಈ ಲೋಕಕ್ಕೆ ಬಂದಿದ್ದೇನೆ, ಈ ಲೋಕದಲ್ಲಿ ನೀವು ಅನುಭವಿಸುವಂತಹ ಕಷ್ಟಗಳು ನಾನು ಅನುಭವಿಸ್ತೇನೆ ಎನ್ನುವಂತ ಆ ಒಂದು ಮಾತನ್ನ ಆತನು ಖಚಿತಪಡಿಸ್ತಾರೆ. ಕೊನೆಯದಾಗಿ ಆರನೇ ಮಾತು ಆತನ ಏನ್ ಹೇಳ್ದ ಅಂದ್ರೆ, ತೀರಿತು, ಐ ಹ್ಯಾವ್ ಡನ್ ಮೈ ಬೆಸ್ಟ್, ನಾನು ನನ್ನ ಕಾರ್ಯವನ್ನು ಮಾಡಿದ್ದೇನೆ. ಈಗ ಏಳನೇ ಮಾತು ನಾವು ನೋಡುವಾಗ ಆ ಮಾತನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಹ್ಯಾವ್ ಯು ವೆಲ್ ಥಾಟ್, ನೀನು ಯಾವಾಗಾದ್ರೂ ನಿನ್ನ ಜೀವನವನ್ನು ಕುರಿತು ಆಲೋಚನೆ ಮಾಡಿದ್ಯಾ? ನೀನು ಭೂಮಿಯ ಮೇಲೆ ಯಾತಕ್ಕೋಸ್ಕರ ನೀನು ಇಡಲ್ಪಟ್ಟಿದ್ದೀನಿ, ನಾನು ಭೂಮಿಯ ಮೇಲೆ ಯಾತಕ್ಕೋಸ್ಕರ ಜೀವಿಸ್ತಾ ಇದ್ದೇನೆ? ಈ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ನಾವು ಭೂಮಿಯ ಮೇಲೆ ಬಂದಿರುವಂತದ್ದು ನಮ್ಮ ಚಿತ್ತ, ನಮ್ಮ ಉದ್ದೇಶವನ್ನು ನೆರವೇರಿಸಿಕೊಳ್ಳುವುದಲ್ಲ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಹೇಗಿರುವುದರಿಂದ ನಮ್ಮ ಭೂಮಿಯ ಮೇಲಿನ ಜೀವಿತ ಬಹಳ ಪ್ರಾಮುಖ್ಯವಾಗಿರುವಂತಹ ಜೀವಿತ. ಒಂದು ವೇಳೆ ನೀವು ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದ ಎಲ್ಲಾ ವಚನಗಳನ್ನು ಓದುವಾಗ ಅಲ್ಲಿ ಯೇಸು ಸ್ವಾಮಿ ತಾನು ಭೂಲೋಕದಲ್ಲಿ ಇದ್ದುಕೊಂಡು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದನ್ನು ನಾವು ನೋಡ್ತೇವೆ. ಈ ಒಂದು ಅಧ್ಯಾಯದಲ್ಲಿ ಸುಮಾರು 20 ಸರ್ತಿ ತಂದೆಯೇ ಎನ್ನುವಂತಹ ಸಂಬೋಧನೆ ಮಾಡಿದ್ದಾನೆ. ಒಂದು ಚಾಪ್ಟರ್ ಅಲ್ಲಿ 20 ಸರ್ತಿ ಆತನು ತಂದೆಗೆ ಆತನು ಗೌರವವನ್ನು ಸಲ್ಲಿಸ್ತಾ ಇದ್ದಾನೆ. ಅಂದ್ರೆ ಭೂಲೋಕದಲ್ಲಿ ಅನೇಕರು ಕೇಳ್ತಾರೆ, ಶಿಷ್ಯರು ಕೇಳ್ತಾರೆ, ಗುರುವೇ ನನಗೆ ತಂದೆಯನ್ನು ತೋರಿಸು. ಆ ಸ್ವಾಮಿ ಏನ್ ಹೇಳ್ತಾನೆ, ನೀ ನನ್ನ ಶಿಷ್ಯನಾಗಿ ಬರ್ತಾನೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಮತ್ತೆ ನಾವು ಅದನ್ನು ತಿಳಿದುಕೊಳ್ಬೇಕಾಗಿದೆ. ನಾವು ಭೂಲೋಕದಲ್ಲಿ ಇರುವಾಗ ನಾವು ಕೇವಲ ದೇವರ ಚಿತ್ತ ಮಾಡುವಂತ ಮಕ್ಕಳಾಗಿರಬೇಕು. ದೇವರಿಗೆ ಮಹಿಮೆ ಪಡಿಸುವಂತಹ ರೀತಿಯ ಜೀವಿತ ನಮಗಾಗಿರಬೇಕು. ಆದರೆ ಇವತ್ತು ನಮ್ಮ ಜೀವಿತ ಯಾವ ಒಂದು ಗಣನೆಗೆ ಬಾರದೇ ಇರುವಂತಹ ಜೀವಿತ ಆಗಿದೆ. ದೇವರು ನಮ್ಮನ್ನು ಭೂಮಿಯಲ್ಲಿ ಸಾಕ್ಷಿಗಳನ್ನಾಗಿಟ್ಟಿದ್ದಾನೆ. Even I am witness to the Lord. ದೇವರಿಗೆ ನಾನು ನೀನು ಸಾಕ್ಷಿಯ ಮಗನು ಮಗಳಾಗಿ ಇಡಲ್ಪಟ್ಟಿದ್ದೇವೆ. ಒಂದು ವೇಳೆ ನಮ್ಮ ಸಾಕ್ಷಿಯ ಜೀವಿತ ಏನಾಗಿದೆ? ನಾನು ಥಿಯೋಲಾಜಿಕಲ್ ಕಾಲೇಜಲ್ಲಿ ಇರುವಾಗ ಒಬ್ಬ ಥಿಯೋಲಾಜಿಯನ್ ಬಗ್ಗೆ ನಾನು ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೆ. ಆತನ ಹೆಸರು ಡಾಕ್ಟರ್ ರೆವರೆಂಡ್ S.J. ಸಮರ್ಥ, ಅಂದ್ರೆ ಸ್ಟ್ಯಾನ್ಲಿ ಜೋಸೆಫ್ ಸಮರ್ಥ ಅಂತ. ಆತನು ಬಹಳ ದೊಡ್ಡ ಥಿಯೋಲಾಜಿಯನ್. ಆತನು ಸಭೆಯನ್ನ ಕುರಿತು ಮಾತನ್ನು ಬರೆದಿದ್ದಾನೆ. ಏನಂದ್ರೆ, ನಮ್ಮ ಸಭೆಗಳು ಹೇಗಾಗಿವೆ ಅಂದ್ರೆ, ನಮ್ಮ ಸಭೆಗಳು ಸತ್ವಹೀನ ಆಗಿ ಹೋಗಿವೆ. ನಮ್ಮ ಸಭೆಗಳಲ್ಲಿ ಜೀವ ಇಲ್ಲ. ನಮ್ಮ ಸಭೆಗಳು ಸಮಾಜದಿಂದ ಬೇರ್ಪಡಿಸಲ್ಪಟ್ಟಿವೆ. ನಮ್ಮ ಸಭೆಗಳು ಪ್ರಪಂಚದ ಗೊಡವೆಗೆ ಹೋಗ್ತಾ ಇಲ್ಲ. ಕಾರಣ ಏನಂದ್ರೆ, ನಮ್ಮ ಲೈಫ್ ರೊಟೀನ್ ಆಗಿ ಹೋಗಿದೆ. ಸಂಡೇ 9:30 ಗಂಟೆಗೆ ವಸಂತ ಗಂಟೆ ಬಾರಿಸ್ತಾನೆ, ದೇವಾಲಯದ ಬಾಗಿಲುಗಳು ಓಪನ್ ಆಗ್ತದೆ. 10 ಗಂಟೆಗೆ ಸಭಾಪಾಲಕರು ಪುಲ್ಪಿಟ್ ಮೇಲೆ ಬಂದು ಆರಾಧನೆ ಪ್ರಾರಂಭ ಮಾಡ್ತಾರೆ. ಕೆಲವು ಜನ ಮೊದಲು ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಇನ್ನು ಕೆಲವು ಜನ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಹೇಗೋ ಆವತ್ತಿನ ಆರಾಧನೆ ಮುಕ್ತಾಯ ಆಗ್ತದೆ, ವಾಕ್ಯ ಹಂಚಲ್ಪಡ್ತದೆ, ರಾಗ ಹಾಡ್ತೇವೆ. ಇಟ್ ಈಸ್ ಆಲ್ ರೂಟೀನ್. ಇದೆಲ್ಲ ಕ್ರಮವಾಗಿ ಮಾಡ್ತೇವೆ, ತಿರುಗಿ ಹೋಗ್ಬಿಡ್ತೇವೆ. ತಿರುಗಿ ಪುನಃ ಸಂಡೇ ಭಾನುವಾರ ಬೆಲ್ ಬಾರಿಸುವವರೆಗೂ ಚರ್ಚ್ ಎಲ್ಲಿಗೆ ಗೊತ್ತಿಲ್ಲ, ನಾವೆಲ್ಲಿದೆಯೋ ಗೊತ್ತಿಲ್ಲ. ಅದಕ್ಕೆ ಆತ ಹೇಳ್ತಾನೆ, ಚರ್ಚ್ ಈಸ್ ಐಸೋಲೇಟೆಡ್ ಫ್ರಮ್ ದ ಸೊಸೈಟಿ. ಸಮಾಜದಿಂದ ನಮ್ಮ ಚರ್ಚ್, ನಮ್ಮ ಸಭೆ ಪ್ರತ್ಯೇಕಿಸಲ್ಪಟ್ಟಿದೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕದಲ್ಲಿ ಹೋಗ್ರಿ, ನನಗೋಸ್ಕರ ಫಲ ಕೊಡ್ರಿ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯರೇ, ಇವತ್ತು ನಾನು ನೀನು ಬಿಟ್ಟಿರುವಂತ ಈ ಉದ್ದೇಶ ಏನು? ಈ ಲೋಕದಲ್ಲಿ ಜೀವಿಸುವಂತ ಉದ್ದೇಶ ಏನು? ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಅದೇ ರೀತಿ ಇವತ್ತು ನಾನು ನೀವು
ಒಂದು ಇಲ್ಲಿ 3 ಗಂಟೆಯಿಂದ ನಾವು ಸತತವಾಗಿ ಕೂತ್ಕೊಂಡು ದೇವರ ವಾಕ್ಯದಲ್ಲಿ ನಾವು ಹುಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಧ್ಯಾನಗಳನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಈ ಒಂದು ಸಪ್ತ ವಾಕ್ಯಗಳು, ಸಪ್ತ ನುಡಿಗಳು ನನ್ನ ನಿನ್ನ ವೈಯಕ್ತಿಕ ಜೀವಿತ ಬದಲಾವಣೆ ಮಾಡಿಲ್ಲ ಅಂದ್ರೆ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ದ್ರೋಹ ಮಾಡ್ತಾ ಇದ್ದೇವೆ. ದೇವರ ವಾಕ್ಯ ಕೀಲು ಮಂಚುಗಳನ್ನು ತೂರಿಕೊಂಡು ಹೋಗುವಂತ ಇಬ್ಬಾಯಿಯ ಗತಿಯ ಹಾಗೆ ಇದೆ. ಇವತ್ತು ಕಠಿಣವಾಗಿರುವಂತಹ ನನ್ನ ನಿನ್ನ ಮನಸ್ಸನ್ನ ಅದು ತೂರಿಕೊಂಡು ಹೋಗ್ಲಿಕ್ಕೆ ಅನುವು ಮಾಡಿಕೊಡು. ಮಾನವನಾಗಿ ಸೈತಾನನ ಮಗನಾಗಿ ಮಗಳಾಗಿ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಇದು ಸರಿಯಾದ ಸಮಯ, ರಕ್ಷಣೆಯ ಕಾಲ, ಯೇಸುವನ್ನು ಸ್ವೀಕಾರ ಮಾಡಿಕೋ, ಆಗ ನೀನು ರಕ್ಷಿಸಲ್ಪಡ್ತೀನಿ. ವಿ ಡು ನಾಟ್ ನೋ ಮುಂದಿನ ವರ್ಷ ನಾವು ಇರ್ತೇವೆಲ್ಲೋ ಗೊತ್ತಿಲ್ಲ, ನೆಕ್ಸ್ಟ್ ಮೂಮೆಂಟ್ ಏನಾಗ್ತದೋ ಗೊತ್ತಿಲ್ಲ. ಸಮಯವಿರುವಾಗಲೇ ನಾವು ಆತನಿಗೆ ಭಿನ್ನ ಮಾಡಬೇಕು. ಸಮಯವಿರುವಾಗಲೇ ನಾವು ರಕ್ಷಣೆಯನ್ನು ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ಆತನು ಭೂಲೋಕದ ತನ್ನ ಜೀವನದ ಎಲ್ಲಾ ಕ್ಷಣಗಳಲ್ಲಿ ಪ್ರತಿ ಒಂದೊಂದು ದಿವಸ ನಾನು ಏನು ಮಾಡಿದ್ರು ತಂದೆಗೆ ಮಹಿಮೆ ತರುವಂತ ರೀತಿಯಲ್ಲಿ ಮಾಡ್ತೇನೆ ಎಂಬುದಾಗಿ ತಂದೆಗೆ ಮಹಿಮೆ ಪಡಿಸಿದ್ದಾನೆ. He denied himself, he glorified God. ಅದಕ್ಕೋಸ್ಕರ ಇವತ್ತು ನಾವು we need to live the life which is worthy of Christ. ದೇವರಿಗೆ, ಯೇಸು ಕ್ರಿಸ್ತನಿಗೆ ಅದು ಗೌರವ ತರುವಂತಹ ಜೀವಿತ ನಾನು ನೀನು ಜೀವಿಸುವುದಾದರೆ ನಾವು ಭೂಮಿಯ ಮೇಲೆ ಬದುಕಿರುವುದು ಸಾರ್ಥಕ ಆಗ್ತದೆ. ಇಲ್ಲದೆ ಹೋದಲ್ಲಿ ಅದು ನಮ್ಮ ಜೀವಿತಕ್ಕೆ, ನಮ್ಮ ಆತ್ಮೀಯ ಜೀವಿತಕ್ಕೆ ಯಾವ ಪ್ರಯೋಜನ ಉಂಟು ಮಾಡುತ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ಇದು ಸರಿಯಾದ ಸಮಯ. ಒಂದು ಕ್ಷಣ ನಿನ್ನ ಜೀವನದಲ್ಲಿ ಇಟ್ಟು ನೋಡು, ಒಂದು ಕ್ಷಣ ನೀನು ಆಲೋಚನೆ ಮಾಡು. Why God has allowed me to live in this world? ದೇವರು ಯಾಕೆ ನನಗೆ ಅನುಕೂಲ ಮಾಡಿ ಲೋಕದಲ್ಲಿ ಜೀವಂತವಾಗಿಟ್ಟಿದ್ದಾನೆ? When so many people are dying outside, ಪ್ರಪಂಚದಲ್ಲಿ ಅನೇಕ ಜನರು ಸಣ್ಣ ಪುಟ್ಟ ರೀಸನ್ಗಳಿಂದ ಸತ್ತು ಹೋಗ್ತಾ ಇದ್ದಾರೆ. ನಿನ್ನೆ ಇದ್ದವರು ಇವತ್ತು ಇಲ್ಲ. ಯವನಸ್ಥ ಮಕ್ಕಳು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. But why God has kept us alive? ದೇವರು ಯಾಕೆ ನನ್ನನ್ನು ಬದುಕಿಸುತ್ತಿದ್ದಾನೆ? ಒಂದೇ ಒಂದು ಕಾರಣಕ್ಕಾಗಿ, ಭೂಲೋಕದಲ್ಲಿ ಜೀವಿಸುವಂತ ನಾವು ಯೇಸುವಿಗೆ ಮಹಿಮೆ ತರುವುದಕ್ಕಾಗಿ, ಯೇಸುವಿಗೆ ಗೌರವ ಪಡಿಸುವುದಕ್ಕಾಗಿ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರನ್ನು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಡು ನಾಟ್ ಬಿಲೀವ್ ಇನ್ ಸೆಲ್ಫ್ ಗ್ಲೋರಿಫಿಕೇಶನ್. ನಮ್ಮ ವೈಯಕ್ತಿಕ ಜೀವನದಲ್ಲಿ ನಂಬಿಕೆ ಇಡಬೇಡ್ರಿ. ವೈಯಕ್ತಿಕ ಒಂದು ಸಾಧನೆಗಳಿಗಾಗಿ ತವಕ ಪಡಬೇಡ್ರಿ. ವೈಯಕ್ತಿಕ ಗೌರವ ಮರ್ಯಾದೆಗಾಗಿ ಶ್ರಮಿಸಬೇಡ್ರಿ. ಕೇವಲ ಯೇಸು ಕ್ರಿಸ್ತನಿಗೆ ಮಹಿಮೆ ತರುವುದಕ್ಕಾಗಿ ಶ್ರಮಿಸಲಿ ಎಂಬುದಾಗಿ ನಾನು ಇವತ್ತು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಈಗ ನಡೆಸಿದಂಥ ವ್ಯಕ್ತಿಯಾಗಿದ್ದಿ, ನಾನು ಕೂಡ ದಯ ತೋರಿಸ್ತೇನೆ. ಈ ಎಲ್ಲ ವಿಷಯಗಳನ್ನು ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಒಂದು ಕ್ಷಣ ನಿರ್ಧಾರಗೋಣ, ಪ್ರಾರ್ಥನೆ ಮಾಡೋಣ. ಆ ಕಡೆ ಈ ಕಡೆ ನಾಮಗಳನ್ನು ಆತನಿಗೆ ಒಪ್ಪಿಸಿಕೊಡ್ರಿ. ಒಂದು ವೇಳೆ ಯಾರಾದರೂ ನಿಮ್ಮ ಆತ್ಮಗಳನ್ನು ಒಂದು ವೇಳೆ ಯೇಸುವಿನ ಹಸ್ತಕ್ಕೆ ಒಪ್ಪಿಸದೆ ಅದೇ ರೀತಿಯಾಗಿ ನೀವು ವಾಪಸ್ ಹೋದ್ರೆ ನಿನಗೆ ಯಾವ ಪ್ರಯೋಜನ ಇಲ್ಲ. ನೀನು ಬಂದಿರುವುದು ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವುದಕ್ಕಾಗಿ, ನೀನು ಬಂದಿರುವಂತದ್ದು ಯೇಸುವಿನೊಟ್ಟಿಗೆ ನೀನು ಬೆರೆಯುವುದಕ್ಕಾಗಿ, ನೀನು ಬಂದಿರುವಂತದ್ದು ಯೇಸುವನ್ನ ಸಂಪೂರ್ಣವಾದ ರೀತಿಯಲ್ಲಿ ತಿಳಿದುಕೊಳ್ಳುವುದಕ್ಕಾಗಿ, ರುಚಿ ನೋಡುವುದಕ್ಕಾಗಿ. ಹೀಗಿರುವುದರಿಂದ ಕರ್ತನಲ್ಲಿ ಪ್ರಿಯರೇ, ಈ ಕ್ಷಣ ಬಹಳ ಪರಿಶುದ್ಧವಾಗಿರುವಂತಹ ಸಮಯ. ಈ ಸಮಯ ಬಹಳ ಅದ್ಭುತವಾಗಿರುವಂತಹ ಸಮಯ. ಈ ಸಮಯ ನಿನ್ನ ಜೀವಿತವನ್ನು ಬದಲಾಯಿಸುವಂತಹ ಸಮಯ ಆಗಿದೆ. ಅದಕ್ಕೋಸ್ಕರ ಈ ಕ್ಷಣಕ್ಕೂ ಶೋಧನೆಗೆ ಒಳಗೆ ಮಾಡುತ್ತಾನೆ. ಆದರೆ ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಕೊಡುವುದೆಲ್ಲವಾಗಿ ಹೇಳಿ ನಿನ್ನ ಪವಿತ್ರಾತ್ಮನ ನಮಗೆ ಕಳಿಸಿಕೊಟ್ಟಿದ್ದಿ. ಪವಿತ್ರಾತ್ಮನ ನಾವು ಭದ್ರವಾಗಿ ಹಿಡಿದುಕೊಂಡು ನಮ್ಮ ಜೀವನದಲ್ಲಿ ಆತನಿಗೆ ಗೌರವಿಸುವಂತೆ ಸಹಾಯ ಮಾಡು. ನಮ್ಮ ಜೀವಿತಗಳನ್ನು ನಿನಗೆ ಸಮರ್ಪಣೆ ಮಾಡ್ತೇವೆ, ಪ್ರತಿಷ್ಠೆ ಮಾಡ್ತೇವೆ. ನಮ್ಮ ಜೀವಿತಗಳನ್ನು ನಿನ್ನ ಸೇವೆಗಾಗಿ ಸಮರ್ಪಣೆ ಮಾಡ್ತೇವೆ. ತೆಗೆದುಕೋ ಮತ್ತು ಪ್ರತಿಷ್ಠೆ ಮಾಡು. ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ.
ಖಜಾಂಚಿಯಾಗಿರ್ತಕ್ಕಂಥ ಶ್ರೀಯುತ ಆರ್ ವಿಜಯ್ ಕುಮಾರ್ ಮತ್ತು ಲೇ ಆಕ್ಟಿವಿಟೀಸ್ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ಮೈಕಲ್ ಜೋಸೆಫ್ ಇವರಿಗೂ ಕೂಡ ನಾವು ವೇದಿಕೆ ಮುಖಾಂತರ ಕೃತಜ್ಞತೆಯ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ. ಅದೇ ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ. ಸಿಪಿಐ ಟ್ರಾಫಿಕ್, ಟಿಎಸ್ಐ ಟ್ರಾಫಿಕ್ ಅಂಡ್ ಸ್ಟಾಫ್ ಪೊಲೀಸ್ ಸ್ಟೇಷನ್ ಇವರಿಗೂ ಕೂಡ ನಾವು ಕೃತಜ್ಞತೆಯ ವಂದನೆಯನ್ನು ತಿಳಿಸುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ನ ಸಿಪಿಐ ಮತ್ತು ಪಿಎಸ್ಐ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಕೃತಜ್ಞತೆಯ ವಂದನೆ. ಗುಡ್ ಫ್ರೈಡೆ ಅಂತ ಹೇಳುವಾಗ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ತನ್ನ ಸೇವಾ ಅವಧಿಯನ್ನು ಮುಗಿಸಿ ಆ ಕ್ರೂಜೆಯ ಮೇಲೆ, ಶಿಲುಬೆಯ ಮೇಲೆ ಭೂಲೋಕದಲ್ಲಿರುವಂಥ ನಮ್ಮೆಲ್ಲರಿಗಾಗಿ, ಮಾನವರಿಗಾಗಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಆ ಕ್ರೂಜೆಯ ಮೇಲೆ ಶ್ರಮೆಯನ್ನು ಅನುಭವಿಸಿದರು. ಆ ಕ್ರೂಜೆಯ ಮೇಲೆ 7 ಸಪ್ತ ನುಡಿಗಳನ್ನು ಅವರು ಆಡಿದರು. ಇವತ್ತು ನಾವು ಅದನ್ನೇ ಧ್ಯಾನ ಮಾಡಿದ್ದೇವೆ. ಒಂದೊಂದು ನುಡಿಗೂ ಬಹಳ ವಿಶೇಷವಾಗಿರುವಂಥ ಅರ್ಥ ಅದಾಗಿರ್ತದೆ. ಆತನು ಶಿಲುಬೆಯ ಮೇಲಿರುವಾಗಲೂ, ತಾನು ಕಷ್ಟದಲ್ಲಿರುವಾಗಲೂ ತಂದೆಯವರಿಗೆ ಆತನು ಕೇಳಿಕೊಳ್ತಾನೆ, ತಂದೆ ಇವರನ್ನು ಕ್ಷಮಿಸಿ, ಇವರೇನು ಮಾಡ್ತಾರೆ ಇವರಿಗೆ ಗೊತ್ತಿಲ್ಲ ಎಂಬುದಾಗಿ ಕ್ಷಮಾಪಣೆ ಮಾಡ್ತಾನೆ. ಕೊನೆಯ ಗಳಿಗೆಯಲ್ಲಿ ಯಾರಾದರೂ ತನ್ನ ಹತ್ತಿರ ಬಂದರೆ ಅವರಿಗೆ ರಕ್ಷಣೆ ಕೊಡುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರ್ತಿ ಎಂಬುದಾಗಿ. ಅದಾದ ಮೇಲೆ ತಾನು ಬಿಟ್ಟು ಹೋಗುವಂಥ ಸಮಯದಲ್ಲಿ ತನ್ನ ತಾಯಿಗೆ ಆತನು ಚಿಂತಿಸಿ ತನ್ನ ಪ್ರಿಯನಾಗಿರುವಂಥ ಶಿಷ್ಯನ ಕರೆದು ಹೇಳ್ತಾರೆ, ಈಗೋ ನಿನ್ನ ತಾಯಿ, ಈಕೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಅದಾದಮೇಲೆ ತಂದೆಯಾದ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. 4ನೇ ಮಾತು, ನನ್ನ ದೇವರೇ ಯಾಕೆ ನನಗೆ ಕೈ ಬಿಟ್ಟಿದ್ದೆ ಎನ್ನುವಂಥ ಅಸಹಾಯಕತನವನ್ನು ತೋರಿಸ್ತಾನೆ. ಅದಾದಮೇಲೆ ನಾನು ಮಾನವನಾಗಿ ಲೋಕಕ್ಕೆ ಬಂದಿದ್ದೇನೆ ಎನ್ನುವಂಥ 5ನೇ ಮಾತಿನ ವಿಷಯ ಏನಂದರೆ, ನನಗೆ ನೀರಡಿಕೆಯಾಗಿದೆ ಎನ್ನುವಂಥ ಭಾವನೆಗಳನ್ನು ಅವರು ವ್ಯಕ್ತಪಡಿಸ್ತಾರೆ. 6ನೇ ಮಾತು ಏನಂದರೆ, ತೀರಿತು, ನೀನು ನನಗೆ ಕೊಟ್ಟ ಕೆಲಸ ಭೂಲೋಕದಲ್ಲಿ ನಾನು ಮಾಡಿದ್ದೇನೆ, ಎಲ್ಲರಿಗೆ ನಾನು ಪ್ರೀತಿ ಮಾಡಿದ್ದೇನೆ, ಎಲ್ಲರಿಗೆ ಕ್ಷಮಾಪಣೆ ಮಾಡಿದ್ದೇನೆ, ಎಲ್ಲರಿಗೆ ಪರಲೋಕ ರಾಜ್ಯದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದೇನೆ, ಅವರ ಪಾಪಗಳನ್ನು ನಾನು ತೆಗೆದುಕೊಂಡು ಸತ್ತಿದ್ದೇನೆ ಎಂಬುದಾಗಿ ಅವರು ಈ ಮಾತನ್ನು ಹೇಳ್ತಾರೆ. ಕೊನೆಯದಾಗಿ ತಮ್ಮ ಪ್ರಾಣ ಆತ್ಮವನ್ನು ಒಪ್ಪಿಸಿಕೊಟ್ಟು ಅವರು ಈ ಲೋಕಯಾತ್ರೆ ಮುಗಿಸ್ತಾರೆ. ಹೀಗಿರುವುದರಿಂದ ಇವತ್ತಿನ ದಿವಸ ನಮಗೆ ಬಹಳ ವಿಶೇಷವಾಗಿರುವಂಥ ದಿವಸ. ಈ ದಿವಸದಲ್ಲಿ ನಾವು ಹೆಚ್ಚಾಗಿ ಆತನ ಸಪ್ತ ನುಡಿಗಳನ್ನು ಧ್ಯಾನ ಮಾಡ್ತೇವೆ, ಅದರ ಅರ್ಥಗಳನ್ನು ನಾವು ಧ್ಯಾನಿಸ್ತೇವೆ ಮತ್ತು ನಮ್ಮ ಜೀವಿತಗಳನ್ನು ಆತನಿಗೆ ಒಪ್ಪಿಸಿಕೊಡ್ತೇವೆ. ಇದೇ ವಿಶೇಷವಾಗಿರುವಂಥ ಈ ಶುಭ ಶುಕ್ರವಾರದ ಒಂದು ವಿಶೇಷತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಜೈ ಕ್ರಿಸ್ತ. ಗಾಡ್ ಬ್ಲೆಸ್ ಯು.